ಸ್ನೇಹಿತರೆ ನಮಸ್ಕಾರ. ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSSನ ಕಾರ್ಯಕರ್ತ. ಸ್ನೇಹಿತರೆ, ಜಿರಲೆ, ಈ ಜಿರಲೆಗೆ ಸಂಬಂಧಪಟ್ಟಂತೆ ಭಾರಿ ದೊಡ್ಡ ಒಂದು ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಅಷ್ಟಕ್ಕೂ ಈ ಜಿರಲೆ ವಿಚಾರ ಯಾಕಿಷ್ಟು ಅಂತ ಹೇಳಿದರೆ, ಈ ದೇಶದ ನಿರುದ್ಯೋಗಿ ಯುವಕರನ್ನ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಹೋಲಿಕೆ ಮಾಡಿ ಹೇಳಿದಾಗ ಅಥವಾ ಟೀಕಿಸಿದಾಗ ಈ ಜಿಲ್ಲೆಯ ವಿಚಾರ ಈಚೆಗೆ ದೊಡ್ಡ ಸುದ್ದಿ ಆಗ್ತಾ ಇದೆ. ಮೊದಲು ಜಿಲ್ಲೆ ಇದು ಏನು ಅನ್ನೋಂಥದ್ದನ್ನು ಒಂದಿಷ್ಟು ಕೇಳೋದಾದರೆ, ಪ್ರತಿಯೊಬ್ಬರ ಮನೆಗಳಲ್ಲಿ ಜಿಲ್ಲೆಗಳಿದ್ದಾವೆ. ಆ ಜಿಲ್ಲೆಗಳು ಈಚೆಗೆ ಏನಾದರೂ ಬಂದರೆ ಮನೆಯಲ್ಲಿರುವಂಥ ಮಕ್ಕಳು ಹೆದರ್ತಾರೆ. ಕೆಲವೊಮ್ಮೆ ದೊಡ್ಡವರು ಹೆದರ್ತಾರೆ, ಅದನ್ನು ಬಿಡೋಣ. ಆದರೆ ಆ ಜಿಲ್ಲೆಗಳು ಮನೆ ಸಂದಿ ಗುಂದಿಗಳಲ್ಲಿ, ಗಲ್ಲಿಗಳಲ್ಲಿ ಅಥವಾ ಶಿಂಕ್ ಕೆಳಗಡೆ ಅವು ವಾಸ ಮಾಡ್ತವೆ. ಅವು ತಿನ್ನೋದು ಕೊಳೆತ ಆಹಾರವನ್ನ, ಅಂದರೆ ಎಲ್ಲೋ ಒಂದು ಕಡೆ ಕೊಳೆ ಇದೆ, ಕೊಳಕಿದೆ ಅಂತ ಕಡೆ ಬಟ್ಟೆಯನ್ನು ತೆಗೆದಿರ ಇದ್ರೆ ಆ ಬಟ್ಟೆಯನ್ನೇ ತಿಂತವೆ. ಎಲ್ಲೋ ಒಂದು ಕಡೆ ಆಹಾರ ಇದ್ದು ಅದು ಕೊಳಿತಾ ಇದ್ರೆ ಅದನ್ನೇ ತಿಂತವೆ. ಆದರೆ ಆ ಜಿಲ್ಲೆಗಳು ನಮ್ಮ ಮನೆಯನ್ನು ಶುದ್ಧಿ ಮಾಡ್ತವೆ. ಯಾವಾಗ ಅಂದರೆ ಮನೆ ಕೊಳಕಾಗಿದ್ದಾಗ. ಅದೇ ರೀತಿಯಲ್ಲಿ ಸ್ವಲ್ಪ ಮನ ಕೊಳಕಾಗದಂತಹ ಕಾರಣಕ್ಕಾಗಿ, ಅಂದರೆ ಮನ ಕೊಳಕೆ ಆಯ್ತು ಯಾಕಾಯಿತು ಅನ್ನೋಂಥದ್ದು ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ದೇಶದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಂಡಂತಹ ವ್ಯಕ್ತಿ ಈ ದೇಶದ ಯುವಕರನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ನಿರುದ್ಯೋಗಿ ಯುವಕರನ್ನ ಟೀಕೆ ಮಾಡ್ತಾರೆ, ಅದನ್ನ ಜಿಲ್ಲೆಗೆ ಹೋಲಿಸ್ತಾರೆ. ಈ ನಿರುದ್ಯೋಗಿ ಯುವಕರಿದಾರಲ್ಲ, ಅವರು ತಮ್ಮ ಹೊಟ್ಟೆಪಾಡು ನಿರ್ವಹಣೆ ಮಾಡಲಿಕ್ಕಾಗಿ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ, ಈ ಭ್ರಷ್ಟಾಚಾರದ ಕಾರಣದಿಂದಾಗಿ ಉದ್ಯೋಗಗಳ ಕೊರತೆ ಹೆಚ್ಚಾಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕೇಂದ್ರ ಮತ್ತು ರಾಜ್ಯದ ಎಲ್ಲ ಖಾಲಿ ಹುದ್ದೆಗಳನ್ನು ಲೆಕ್ಕ ಹಾಕಿದರೆ ಹತ್ತಿರ ಸುಮಾರು 3 ಕೋಟಿ ಉದ್ಯೋಗಗಳು ಖಾಲಿ ಇದೆ ಅನ್ನೋಂಥದ್ದು ನಾವು ಕೇಳ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿಯೇ ಸುಮಾರು 3 ಲಕ್ಷದಷ್ಟು ಉದ್ಯೋಗಗಳು ಖಾಲಿ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ನಿರುದ್ಯೋಗಿ ಯುವಕರು ಸಹಜವಾಗಿ ಒಂದಿಷ್ಟು RTIನಲ್ಲಿ ಅರ್ಜಿಗಳನ್ನು ಹಾಕಿ ಮಾಹಿತಿಗಳನ್ನು ತೆಗೆದು ಅಕ್ರಮಗಳನ್ನು ಬೀದಿಗೆ ಎಳೆಯುವಂಥದ್ದು ಸಹಜ. ಆದರೆ ಇದನ್ನ ನಿರುದ್ಯೋಗಿ ಈ ಯುವಕರು ಈ ದೇಶದ ಜಿಲ್ಲೆಗಳಿದ್ದ ಹಾಗೆ ಅನ್ನೋಂಥದ್ದು ಈಚೆಗೆ ಬಂದ ತಕ್ಷಣ ಈ ಯುವಕರು ಸಿಡಿದೆದ್ರು. ಯಾವ ರೀತಿ ಸಿಡಿದೆದ್ರು ಅಂತ ಹೇಳಿದ್ರೆ, ಇದಕ್ಕೆಲ್ಲದಕ್ಕೂ ಕಾರಣ ಒಂದು ಪಕ್ಷ. ಆ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಜನ ಹುಟ್ಟಾಕಿದ್ರು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟಾಕಿದ್ರು. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಹುಟ್ಟಿಗೆ ಕೇವಲ 6 ದಿನಗಳು ಅಷ್ಟೇ ಆಗಿರಬಹುದು. ಆದರೆ ಇವತ್ತು ಜಗತ್ತಿನ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಅಂತ, ಇಡೀ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ, ಇಡೀ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯೆಯ ಒಂದು ದೇಶದಲ್ಲಿ ಇರುವ ಅವರ ಒಟ್ಟು ಸದಸ್ಯರ ಸಂಖ್ಯೆ, ಈ ಎಕ್ಸ್ ಅಥವಾ ಫೇಸ್ಬುಕ್ ಇತ್ಯಾದಿಗಳಲ್ಲಿ ಇರುವಂಥದ್ದು ಸಂಖ್ಯೆ ಕೇವಲ 1 ಕೋಟಿಯನ್ನು ಮೀರಿಲ್ಲ. ಆದರೆ ಇವತ್ತು ನಾವು ನೋಡ್ತಿದ್ದೀವಿ, ಈ ಏನೊಂದು ಕಾಕ್ರೋಚ್ ಜನತಾ ಪಾರ್ಟಿಯ ಇದಕ್ಕೆ 20 ಕೋಟಿಯಷ್ಟು ಅದರ ಬೆಂಬಲಿಗರನ್ನು ದಾಟಿದ್ದಾರೆ. ಇದನ್ನ ಸಹಿಸಲಿಕ್ಕೆ ಆಗದೆ ಇರುವಂತಹ BJP ಅದು ತನ್ನ ಅಧಿಕಾರವನ್ನ ಬಳಸಿ ಅದರ ಫಾಲೋಯರ್ಸ್ ಅನ್ನ ಹೆಚ್ಚಾಗದಂತೆ ತಡೆಯೋದಕ್ಕೋಸ್ಕರ ಅದರ ಖಾತೆಗಳನ್ನೇ ಬಂದ್ ಮಾಡಿಬಿಟ್ರು. ಆ ಬಂದ್ ಮಾಡದ ಇದ್ದ ಹಾಗೆ ಮತ್ತು ಬೇರೆ 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 ರೀತಿಯಿಂದ ಈ ಸರ್ಕಾರಕ್ಕೆ ಮುಖಭಂಗ ಆಗುವ ರೀತಿಯಲ್ಲಿ ಜನ ಮತ್ತಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆ ಕಾರಣದಿಂದಾಗಿ ಇವತ್ತು ಮತ್ತೆ ತೆರೆದಿದ್ದಾರಂತೆ. ಈಗ 20 ಕೋಟಿಯನ್ನು ದಾಟಿದೆಯಂತೆ. ಸ್ನೇಹಿತರೆ, ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು, ಯಾವುದೇ ಸರ್ಕಾರಗಳು ಬಂದರೆ ಅದು ಸಂವಿಧಾನಿಕ ಅಡಿಯಲ್ಲಿ ಈ ದೇಶದ ಜನತೆಯ ಹಿತಕ್ಕೋಸ್ಕರ ಅವರು ಕೆಲಸವನ್ನ ಮಾಡಬೇಕು. ಆ ಕೆಲಸವನ್ನ ಮಾಡೋದಕ್ಕೋಸ್ಕರ ನಮ್ಮೆಲ್ಲರ, ಅಂದ್ರೆ ಈ ದೇಶದ ಪ್ರತಿ ಪ್ರಜೆಯ
ತೆರಿಗೆಯ ಹಣವನ್ನು ತಗೊಂಡು ಅವರು ಜನಹಿತವನ್ನ ಮಾಡಬೇಕು. ಆದರೆ ದುರ್ದೈವ, ಇವತ್ತು ಯಾವ ಒಂದು ಸಾಂವಿಧಾನಿಕ ಹುದ್ದೆಗಳಲ್ಲಿ ಕೂತಿದಾರಲ್ಲ ಅಂಥವರು ಈ ದೇಶದ ನಿರುದ್ಯೋಗಿ ಯುವಕರನ್ನ ಅಪಮಾನಿಸಿದರಲ್ಲ, ಇದನ್ನ ಸಹಿಸಿಕೊಳ್ಳಬೇಕಾ ಅನ್ನುವಂತಹ ಒಂದು ವಿಚಾರ ಇವತ್ತು ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ ನೋಡಿ, ಈ ಕಳೆದ 10-12 ವರ್ಷಗಳಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ದೇಶದಲ್ಲಿ ಯುವ ಜನತೆಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟರು. ಇಲ್ಲಿವರೆಗೆ ಯಾವುದೇ ಉದ್ಯೋಗ ಕ್ರಾಂತಿಯನ್ನ ಮಾಡಲಿಲ್ಲ. ಇದಾದ ನಂತರ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಅದರ ಮಾತೇ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಜನರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಪೆಟ್ರೋಲ್ ಬೆಲೆ ಅವತ್ತು 65 ರೂಪಾಯಿ 55 ರೂಪಾಯಿ ಇತ್ತು. ಈಗ ಅದರ ಬೆಲೆ 105 106 ರೂಪಾಯಿ ಹೋಗಿದೆ. ಬೆಲೆಯನ್ನ ಇಳಿಸ್ತೀವಿ, 30 ರೂಪಾಯಿಗೆ ಲೀಟರ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅದು ಏರಿಕೆ ಆಯ್ತೇ ವಿನಃ ಇಳಿಕೆ ಆಗಲಿಲ್ಲ. ಕೇವಲ 50-60 ಸಾವಿರ ರೂಪಾಯಿ ಇದ್ದಂತಹ 10 ಗ್ರಾಂ ಚಿನ್ನದ ಬೆಲೆ ಇವತ್ತು 2 ಪಟ್ಟು 3 ಪಟ್ಟು ಅಷ್ಟು ಬೆಳೆದು ನಿಂತಿದೆ. ಅಂದ್ರೆ ಇವತ್ತು ಮೋದಿಯವರು ಹೇಳ್ತಾ ಇದ್ದಾರೆ, ಪೆಟ್ರೋಲ್ ಹೆಚ್ಚಿಗೆ ಬಳಕೆ ಮಾಡಬೇಡಿ, ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ ಇತ್ಯಾದಿಗಳನ್ನ ಹೇಳುತ್ತಾ ಮೂಲಕ ಅದು ಮಾಡಬೇಡಿ ಇದು ಮಾಡಬೇಡಿ, ಕೊನೆಗೆ ಪ್ರಾಣವನ್ನು ಬಿಟ್ಬಿಡಿ ಅನ್ನೋಂಥ ಒಂದು ಪರಿಸ್ಥಿತಿಗೆ ತರುವ ಕಾಲಘಟ್ಟದಲ್ಲಿ ಇವತ್ತು ನಮ್ಮ ದೇಶ ಬಂದು ನಿಂತಿದೆ. ಇದಕ್ಕೆ ಪೂರಕವಾಗಿ ಯಾವ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯೋ, ಜನತೆಗೆ ನ್ಯಾಯವನ್ನ ಕೊಡಬೇಕಾಗಿತ್ತೋ ಅಂತಹ ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖರು ಇವತ್ತು ಈ ದೇಶದ ಯುವಕರನ್ನ ಉದ್ದೇಶಿಸಿ ಅವರನ್ನ ಜಿಲ್ಲೆಗೆ ಹೋಲಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನೋವಿನ ಸಂಗತಿ ಯುವಕರಿಗೆ ಇನ್ಯಾವುದಿರಬಹುದು? ಅದೇ ಕಾರಣಕ್ಕಾಗಿ ಇವತ್ತು ಯುವಕರು ಸಿಡಿದಿದ್ದಾರೆ. ಸ್ನೇಹಿತರೆ, ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತರಾದಂತಹ ಜನಪ್ರತಿನಿಧಿಗಳು ಅವರ ಪ್ರತಿಕ್ರಿಯೆ ಹೇಗಿರಬೇಕಾಗಿತ್ತು? ಆ ಜನಪ್ರತಿನಿಧಿಗಳು ಇವತ್ತು ಈ ದೇಶದ ನಿರುದ್ಯೋಗಿ ಯುವಕರು ನಾನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಸದಸ್ಯರಾದರೆ ಈ ಸದಸ್ಯರೆಲ್ಲರೂ ಕೂಡ ಪಾಕಿಸ್ತಾನದವರು ಅಂತ ಹೇಳುತ್ತಾರೆ. ಇದನ್ನ ಹೇಳದಂಥವರು ಒಬ್ಬ ಸಭ್ಯ ಸಜ್ಜನ ರಾಜಕಾರಣಿ ಅಂತ ಹೇಳಿಕೊಂಡಂತಹ ಬೆಂಗಳೂರಿನ ಸುರೇಶ್ ಕುಮಾರ್ ಸುಳ್ಳು ಮತ್ತು ತಪ್ಪಾದ ಮಾಹಿತಿಯನ್ನ ಜನತೆಗೆ, ಯುವ ಜನತೆಗೆ ತಿಳಿಸ್ತಾರೆ ಅಂತ ಹೇಳಿದರೆ ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಇನ್ಯಾವುದಿದೆ? ಇದನ್ನ ಫ್ಯಾಕ್ಟ್ ಚೆಕ್ ಮಾಡದಂತಹ ಸಂದರ್ಭದಲ್ಲಿ ಇಲ್ಲ, ಅತಿ ಹೆಚ್ಚು ಇರುವಂತವರು ಎಲ್ಲರೂ ಕೂಡ ಭಾರತೀಯರು ಅನ್ನುವಂತಹ ಸಂದೇಶವನ್ನ ಫ್ಯಾಕ್ಟ್ ಚೆಕ್ ಮೂಲಕ ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತು ಯಾವ ಒಂದು 2 ರೂಪಾಯಿ ಗಂಜಿ ಗಿರಾಕಿಗಳು ಅಂತ ಹೇಳಿ ಇವತ್ತು ಬಿಜೆಪಿಯ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವಂತಹ ವ್ಯಕ್ತಿಗಳಿದಾರಲ್ಲ, ಅಂಥವರಿಗೆ ಪುಷ್ಟಿ ಕೊಡೋದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅನ್ನುವಂಥ ವ್ಯಕ್ತಿಯ ಮೂಲಕ ಈ ಕಾಮೆಂಟ್ ಅನ್ನ ಹಾಕಿಸಿ ಎಲ್ಲರೂ ಕೂಡ ಪಾಕಿಸ್ತಾನದವರು ಅನ್ನುವಂಥ ಸುದ್ದಿಯನ್ನ ಹಬ್ಬಿಸಿದ್ರು. ಸ್ನೇಹಿತರೆ, ಈ ಬಿಜೆಪಿಯವರಿಗೆ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮತ್ತು ಹಂದಿ ಇತ್ಯಾದಿ ಶಬ್ದಗಳು ಬಿಟ್ಟರೆ ಅವರಿಗೆ ತಲೆಯಲ್ಲಿ ಇನ್ನೇನು ಇಲ್ಲವೇ ಇಲ್ಲ, ಸಗಣಿನೂ ಇಲ್ಲ. ಯಾಕೆಂದ್ರೆ ಸಗಣಿ ಗಿಡಕ್ಕಾದ್ರೂ ಗೊಬ್ಬರಕ್ಕೆ ಬೇಕಾಗುತ್ತೆ, ಆ ಸಗಣಿನೂ ಇಲ್ಲ. ಅವರ ತಲೆಯಲ್ಲಿ ಜೇಡಿಮಣ್ಣು ಇಲ್ಲ, ಜೇಡಿಮಣ್ಣು ಮಡಿಕೆ ಮಾಡ್ಲಿಕ್ಕಾದ್ರೂ ಬೇಕಾಗತ್ತೆ, ಅದು ಜೇಡಿಮಣ್ಣು ಅಲ್ಲ. ಕೆಲಸಕ್ಕೆ ಬಾರದಂತಹ ಕೆಟ್ಟ ಒಂದು ವಸ್ತು, ಅದೇ ವಿಷ ಮತ್ತೆ ದ್ವೇಷ ಅನ್ನುವಂಥದ್ದನ್ನು ತುಂಬಿಕೊಂಡು ಇವತ್ತು ಬಿಜೆಪಿಯವರು ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯುವ ಜನತೆ ಎದ್ದು ನಿಂತಿದ್ದಾರೆ. ಆ ಯುವ ಜನತೆಗೆ ಒಂದು ವಿಶೇಷ ಒಂದು ದಿಕ್ಕನ್ನು ತೋರಿಸಿದಂತಹ ವ್ಯಕ್ತಿ ಆತನೇ ಅಭಿಜಿತ್. ಆತ ಈ ಒಂದು ಜಿರಲೆ ಅನ್ನುವಂಥ ಒಂದು ವಿಚಾರವನ್ನ ಯುವಕರಿಗೆ ಪಟ್ಟ ಕಟ್ಟಿದ ತಕ್ಷಣ ಅವ್ರು ಹೇಳ್ತಾರೆ, ಹೌದು ನಾವು ಜಿರಲೆಗಳು, ನಾವು ಜಿಲ್ಲೆ ಜನತಾ ಪಾರ್ಟಿ ಅಂತ ಹೇಳಿ ಆತ ನನ್ನ ಪಕ್ಷದ ಘೋಷಣೆಗಳಿದೆ, ಆ ಚುನಾವಣೆಯ ಪ್ರಣಾಳಿಕೆಯನ್ನು ಘೋಷಣೆ ಮಾಡ್ತಾನೆ. ಅದೇ ಯಾರೊಂದು ಅಧಿಕಾರದ ಅಮಲಿನಲ್ಲಿ ಯುವ ಜನತೆಗೆ ಉದ್ಯೋಗವನ್ನು ವಂಚನೆ ಮಾಡ್ತಿದ್ದಾರಲ್ಲ ಅಂತ ಭ್ರಷ್ಟ ನೀಚರಿಗೆ ಸರಿಯಾದ ಪಾಠ ಕಲಿಸುವಂಥದ್ದೇ ನಿಜವಾದಂತಹ ನಮ್ಮ ಗುರಿ ಅಂತ ಹೇಳ್ತಾರೆ. ಭ್ರಷ್ಟರನ್ನ ಹಿಡಿದು ಹೊರಗೆಳೆದು ಅವರಿಗೆ ಪಾಠ ಕಲಿಸಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇವತ್ತು ಇದಕ್ಕೆ ಪೂರಕವಾಗಿ ಕರ್ನಾಟಕದ
ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಭ್ರಷ್ಟ ಏನಾದರೂ ಸಿಕ್ಕಿದ್ರೆ ಅವನಿಗೆ 1,00,000 ರೂಪಾಯಿ ಬಹುಮಾನ ಕೊಡ್ತೀವಿ ಎನ್ನುವಂತಹ ವಿಶೇಷವಾದಂತಹ ಒಂದು ಯೋಜನೆಯನ್ನ ಘೋಷಣೆ ಮಾಡಿದೆ. ಅದಕ್ಕೆ ದೊಡ್ಡ ಪ್ರತಿಕ್ರಿಯೆ ಸಿಗ್ತಾ ಇದೆ. ಅದು ತಮಿಳುನಾಡಿನ ವಿಜಯನ್ ಸರ್ಕಾರ. ಇತ್ಯಾದಿಯ ಈ ಒಂದು ಘೋಷಣೆಗಳನ್ನ ಹಾಕಿದ ತಕ್ಷಣ ಯುವಕರ ಮನದಲ್ಲಿದ್ದಂತಹ ನೋವು, ಆಕ್ರೋಶಗಳು ಅದು ಸಾಕಷ್ಟು ವೇಗದಲ್ಲಿ ಈಚೆಗೆ ಬಂದಿದೆ. ಅದರ ಪರಿಣಾಮವಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಜಿಲ್ಲೆ ಜನತಾ ಪಾರ್ಟಿಯಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸುದ್ದಿಯನ್ನ ಮಾಡುತ್ತೆ. ಹಾಗಾಗಿ ಜಿರಲೆಯ ವಿಚಾರ ಇವತ್ತು ನಿಮ್ಮೆಲ್ಲರ ಮಧ್ಯೆ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಒಂದು ಅತ್ಯಂತ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ, ಕೊಳತಂತಹ ಕೆಲಸಕ್ಕೆ ಬಾರದಂತಹ ಅಥವಾ ಗಲೀಜಿರುವಂತಹ ಜಾಗದಲ್ಲಿ ಜಿರಲೆಗಳಿದ್ದಾವೆ. ಆದರೆ ದುರ್ದೈವ, ಯಾವ ಒಂದು ಸಾಂವಿಧಾನಿಕ ಹುದ್ದೆ ಅಥವಾ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಕೂತ್ಕೊಂಡು ಜಿರಲೆಗಿಂತ ಕಡೆಯಾಗಿ ಕೊಳಕು ಮನಸ್ಸಿನಲ್ಲಿ ಕೂತಿದವರಲ್ಲ, ಅಂಥವರಿಗೆ ಸರಿಯಾದ ಪಾಠವನ್ನ ಕಲಿಸುವಂತಹ ಒಂದು ವಿಶೇಷ ಯೋಜನೆಯೇ ಅಥವಾ ಚುನಾವಣಾ ಪ್ರಣಾಳಿಕೆಯೇ ನಮ್ಮ ಜನತಾ ಜಿಲ್ಲೆ ಪಾರ್ಟಿ ಅಂದರೆ ಜಿಲ್ಲೆ ಜನತಾ ಪಾರ್ಟಿಯ ಕಾರ್ಯ. ಅದಕ್ಕೋಸ್ಕರ ಇವತ್ತು ಜನರ ಮಧ್ಯದಲ್ಲಿ ಜಿಲ್ಲೆ ಜನತಾ ಪಾರ್ಟಿಯ ಚರ್ಚೆ ಹೆಚ್ಚಾಗ್ತಾ ಇದೆ. ಇದನ್ನು ಮತ್ತಷ್ಟು ಹೆಚ್ಚು ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾರು ಬೇಜವಾಬ್ದಾರಿ ಜನ ಇದ್ದಾರೆ ಅಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತುಕೊಂಡಂತಹ ಬೇಜವಾಬ್ದಾರಿ ಜನ ಇದ್ದಾರೆ, ಅವರಿಗೆ ಪಾಠವನ್ನ ಕಲಿಸುವಂತಹ, ಅವರಿಗೆ ಒಂದು ಸರಿಯಾದ ಒಂದು ದಿಕ್ಕನ್ನು ತೋರಿಸಬೇಕಾದಂತ ಅವಶ್ಯಕತೆ ಇದೆ. ಆದರೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದು ಮರ್ತಿದ್ದೆ. ಅದು ಅಂತ ಹೇಳಿದ್ರೆ, ಮಕ್ಕಳು ಜಿರಲೆಯನ್ನ ಕಂಡ್ರೆ ಹೆದರ್ತಾರೆ. ಆದರೆ ಇವತ್ತು ಅಧಿಕಾರದಲ್ಲಿರುವಂತಹ ಸುತ್ತಮುತ್ತಲು ಸೆಕ್ಯೂರಿಟಿಯ ಏನು ಬಂದೂಕುದಾರಿಗಳನ್ನು ಇಟ್ಕೊಂಡಿರುವಂತಹ ಆಡಳಿತ ಪಕ್ಷ ಬಿಜೆಪಿ ಇವತ್ತು ಹೆದರ್ತಾ ಇದೆ ಅಂತ ಹೇಳಿದರೆ, ಇದಕ್ಕಿಂತಲೂ ನೀಚತನ ಅಥವಾ ಅವರ ಅವಿವೇಕತನ ಅಥವಾ ಅವರ ಒಂದು ಸಾಮರ್ಥ್ಯದ ದೌರ್ಬಲ್ಯತೆ ಎಷ್ಟಿದೆ ಅನ್ನೋಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡಬಹುದು ಅನ್ನೋಂಥದ್ದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.